Hello everyone. ಹೇಗಿದ್ದೀರಿ ಎಲ್ಲರೂ? I hope you all are doing great. We are back again with one more notification discussion. ಹೌದು, ನಿನ್ನೆ IBPS PO ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಂದು IBPS SO ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು, IBPS SO ಕೂಡ ತಮ್ಮ 745 ವೇಕೆನ್ಸಿಗಳಿಗೆ ಕಾಲ್ ಫಾರ್ ಮಾಡಿದೆ. ದೇರ್ ಆರ್ 745+ ವೇಕೆನ್ಸೀಸ್ ಅಂಡರ್ IBPS SO ದಿಸ್ ಟೈಮ್. ಸೊ 11ಕ್ಕೂ ಹೆಚ್ಚಿನ ಬ್ಯಾಂಕ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅಭ್ಯರ್ಥಿಗಳೇ, ಸ್ಪೆಷಲಿಸ್ಟ್ ಆಫೀಸರ್ ಈಸ್ ಫಾರ್ ದೋಸ್ ಹೂ ಕಮ್ ಫ್ರಮ್ ಸ್ಪೆಷಲ್ ಬ್ಯಾಕ್ಗ್ರೌಂಡ್ ಲೈಕ್ ಅಗ್ರಿಕಲ್ಚರ್, IT ಆಫೀಸರ್ಸ್ ಅಥವಾ ಲಾ ಮಾಡಿರುವವರು, MBA ಅಥವಾ ಫಿನಾನ್ಸ್ ಮಾಡಿರುವವರು, ಈ ಎಲ್ಲ ಅಭ್ಯರ್ಥಿಗಳು ಈ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರ್ತೀರಿ. So we will look in detail who all are eligible and what kind of pattern changes they have made this time. So let us go one by one. So these are the points we are going to cover in this particular PPT or in this discussion. Important dates, posts, participating banks, eligibility criteria, structure of examination and updated pattern. ಇದರಲ್ಲಿ ಮೇಲಿನ ನಾಲ್ಕರ ಮೇಲೆ ನಾನು ಜಾಸ್ತಿ ಸಮಯ ಹಾಕೋದಿಲ್ಲ, ಯಾಕಂದರೆ ಸರಿಸುಮಾರು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ನನ್ನ ಕನ್ಸರ್ನ್ ಇರೋದೇನಪ್ಪ ಅಂತಂದರೆ ಲಾಸ್ಟ್ ಏನಿದೆ ಅಲ್ರಿ, ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಅಪ್ಡೇಟೆಡ್ ಪ್ಯಾಟರ್ನ್, ಇದು ಬಹಳ ಮುಖ್ಯ. ಇದ್ರ ಮೇಲೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ಹಾಕೋಣ, ಬಿಕಾಸ್ ದಟ್ ಈಸ್ ವೇರ್ ಪ್ರಾಬ್ಲಿ ಐ ನೀಡ್ ಟು ಎಲಾಬ್ರೇಟ್ ಮೋರ್ ಅಂತ ಅನ್ಸುತ್ತೆ. ಸೊ ಲೆಟ್ ಅಸ್ ಬಿಗಿನ್ ನೌ. ಸೊ ಹಾಗಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಇದೆ? ಸೊ ವಾಟ್ ಆರ್ ಡೇಟ್ಸ್ ವಿ ಹ್ಯಾವ್ ಹಿಯರ್? ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದರೆ ಆಲ್ರೆಡಿ ನೋಟಿಫಿಕೇಶನ್ ರಿಲೀಸ್ ಆಗಿರೋದು ಜುಲೈ 1 ಆಗಿದೆ. ಆ್ಯಂಡ್ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ಆಗಿರ್ಬೋದು, ಫೀ ಪೇಮೆಂಟ್ ಆಗಿರ್ಬೋದು, ಆಲ್ರೆಡಿ ಇಟ್ ಹ್ಯಾಸ್ ಬಿಗನ್. ಜುಲೈ 1 ಶುರು ಆಗಿರೋದ್ರಿಂದ ಲಾಸ್ಟ್ ಡೇಟ್ ಎಲ್ಲಿವರೆಗೂ ಇದೆ? 21 ಜುಲೈ ಇಸ್ ದ ಲಾಸ್ಟ್ ಡೇಟ್. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ ಲಾಸ್ಟ್ ಡೇಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಎಲ್ಲರೂ ಕೂಡ. ಲಾಸ್ಟ್ ಡೇಟ್ ಈಸ್ ಜುಲೈ 21. ಅದೇ ರೀತಿ ಯಾವಾಗ ಎಡಿಟ್ ಮಾಡಬಹುದು? ಏನಾದರೂ ಮಿಸ್ಟೇಕ್ ಆಗಿದೆ ಅಥವಾ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ನಾವು ಹಾಕಿಲ್ಲ ಅಥವಾ ಮರ್ತಿದ್ದೀವಿ, ಎಡಿಟ್ ಮಾಡಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಮುಗಿದಾದ ಮೇಲೆ, ಅಪ್ಲಿಕೇಶನ್ ಹಾಕೋ ದಿವಸ ಇರುತ್ತಲ್ಲ, ಅದು ಮುಗಿದಾದ್ಮೇಲೆ ದೇ ವಿಲ್ ಗಿವ್ ಯು 2 days. ಡ್ಯೂರಿಂಗ್ ದ್ಯಾಟ್ ಟೈಮ್ ಯು ಕ್ಯಾನ್ ಎಡಿಟ್ ಯುವರ್ ಅಪ್ಲಿಕೇಶನ್ ಅಗೇನ್. So preliminary examination is scheduled in the month of August. So you don't have much time. So you should start preparing, or you should have prepared by now. Already ಶುರು ಮಾಡಿರಬೇಕು ನೀವು, ಅಥವಾ ಪ್ರಿಪೇರ್ ಆಗಿ ಕೂತ್ಕೊಂಡಿರಬೇಕು. ಸೊ ಯಾಕಂದರೆ ಹಾರ್ಡ್ಲಿ ವಿ ಆರ್ ಲೆಫ್ಟ್ ವಿತ್ ಅಂಡರ್ 1.5 month ಫಾರ್ ದ ಎಕ್ಸಾಮಿನೇಷನ್. ಸೊ ಪ್ರಿಲಿಮ್ಸ್ ರಿಸಲ್ಟ್ ಯಾವಾಗ ಬರುತ್ತೆ? ಸೆಪ್ಟೆಂಬರಲ್ಲಿ ನೀವು ನಿಮ್ಮ ಪ್ರಿಲಿಮ್ಸ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಮೇನ್ ಎಕ್ಸಾಮ್ಸ್ ಅಕ್ಟೋಬರಲ್ಲಿ ಬರುತ್ತೆ. ನೀವೇನಾದರೂ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರಿ ಅಂದರೆ ಇನ್ ದ ಮಂತ್ ಆಫ್ ಅಕ್ಟೋಬರ್ ಯು ಹ್ಯಾವ್ ಗಾಟ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್. ಅದೇ ರೀತಿ ಪರ್ಸನಾಲಿಟಿ ಟೆಸ್ಟ್ ವಿಲ್ ಬಿ ಇನ್ ದ ಮಂತ್ ಆಫ್ ನವಂಬರ್, ಇಂಟರ್ವ್ಯೂ ಇನ್ ದ ಮಂತ್ ಆಫ್ ನವಂಬರ್ ಆರ್ ಡಿಸೆಂಬರ್, ಆ್ಯಂಡ್ provisional allotment will be in the month of January or February. So all in all it is close to 8 months of process. ಅಂದರೆ ಸರಿಸುಮಾರು 8 ತಿಂಗಳ ಒಂದು ಕಂಪ್ಲೀಟ್ ಪ್ರೊಸೆಸ್ ಇದು. ನೀವೇನಾದರೂ ಹಂತವಾಗಿ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡ್ತಾ ಹೋದ್ರಿ ಅಂತಂದರೆ ನೀವು ಜಾಬ್ ಅಥವಾ ಅಲಾಟ್ಮೆಂಟ್ ಆಫ್ ಜಾಬ್ ಅಥವಾ ಅಲಾಟ್ಮೆಂಟ್ ಆಫ್ ಸೀಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬರುವಷ್ಟರಲ್ಲಿ ಇಟ್ ವಿಲ್ ಟೇಕ್ ಕ್ಲೋಸ್ ಟು 8 months of time. So how many posts are there? There are 745 posts, tentative posts. It may increase. So ಯಾವೆಲ್ಲ ವಿಭಾಗದಲ್ಲಿ ನಿಮಗೆ ಈ ಎಲ್ಲ ಸೀಟ್ಗಳಿದೆ ಅಥವಾ ವೇಕೆನ್ಸಿಗಳಿದೆ? ಇನ್ ದ ಫೀಲ್ಡ್ ಆಫ್ IT ಆಫೀಸರ್, ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ರಾಜ್ಯಸಭಾ ಅಧಿಕಾರಿ, ಲಾ ಆಫೀಸರ್, HR or professional officer and marketing officer. My dear candidates, please understand. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಈ ಸ್ಪೆಸಿಫಿಕ್ ಫೀಲ್ಡ್ ಇಂದ ಬರೋರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಹೀಗಾಗಿ ಕಾಂಪಿಟೇಷನ್ ಆಟೋಮೆಟಿಕ್ ಕಟ್ ಡೌನ್ ಆಗುತ್ತೆ. ಅಂದರೆ ಎಲ್ಲರೂ ಎಲಿಜಿಬಲ್ ಆಗಿಬಿಡೋದಿಲ್ಲ ಇಲ್ಲಿ. Again, if I take IBPS PO or SBI PO, any graduate can write that examination. ಆದರೆ ಇದು ಹಾಗಲ್ಲ. ಎಲ್ಲ ಗ್ರಾಜ್ಯುಯೇಟ್ಸು ನಿಮ್ಮ ಬರೀಬೋದಾ ಸ್ಪೆಷಲಿಸ್ಟ್ ಆಫೀಸರ್ ಎಕ್ಸಾಮ್? ನೋ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸ್ಪೆಷಲಿಸ್ಟ್ ಆಫೀಸರ್. ದೇ ವಾಂಟ್ ಕ್ಯಾಂಡಿಡೇಟ್ಸ್ ಫ್ರಮ್ ಸ್ಪೆಸಿಫಿಕ್ ಫೀಲ್ಡ್, ಪ್ರೊಫೆಷನಲ್ ನಾಲೆಜ್ ಇರುವಂಥವರು. ಲಾ ಆಗಿರ್ಬೋದು, ಅಗ್ರಿಕಲ್ಚರ್ ಆಫೀಸರ್ ಅಥವಾ BSc ಅಗ್ರಿ ಮಾಡಿದವರು ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಅಥವಾ IT ಆಫೀಸರ್ಸ್ ಆಗಿರ್ಬೋದು. ಈ ಥರ ಸ್ಪೆಸಿಫಿಕ್ ಫೀಲ್ಡ್ ಸ್ಪೆಷಲೈಸೇಷನ್ ಕೇಳ್ತಿರೋದ್ರಿಂದ ಆಟೋಮೆಟಿಕ್ ಮಾಸ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಹೀಗಾಗಿ ಸ್ವಲ್ಪ ನೀವು ಲಕ್ಷ ಕೊಟ್ಟು ಪ್ರಿಪೇರ್ ಮಾಡಿದ್ರು ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದಿಸ್. ಗ್ರೇಟ್ ಅಪಾರ್ಚುನಿಟಿ ಫಾರ್ ಅಗ್ರಿಕಲ್ಚರ್ ಅಂಡ್ IT ಆಫೀಸರ್ಸ್ ಎಸ್ಪೆಷಲಿ, ಬಿಕಾಸ್ ದೇ ವಿಲ್ ಬಿ ಇನ್ ಡಿಮ್ಯಾಂಡ್ ಎನಿ ಗಿವನ್ ಡೇ. ಸೊ ಸಾಕಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ, ಅತಿ ಹೆಚ್ಚಿನ ವೇಕೆನ್ಸಿಗಳು ಬರೋದೇ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಮತ್ತು IT ಆಫೀಸರ್ ವಿಭಾಗದಲ್ಲಿ. ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ನೀವೆಲ್ಲ ಪ್ರಿಪರೇಷನ್ ಶುರು ಮಾಡಬೇಕು.
ಪೋಸ್ಟ್ ಆಯಿತು, ಮತ್ತು ಈಗ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಯಾವ್ದ್ಯಾವ್ದಿದೆ, ದೇರ್ ಆರ್ 11 ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್. ಪ್ರಾಬ್ಲಿ ಯು ಕ್ಯಾನ್ ಗೋ ಥ್ರೂ ದಿಸ್. ಲೆಟ್ ಮಿ ನಾಟ್ ಸ್ಪೆಂಡ್ ಮಚ್ ಟೈಮ್ ಆನ್ ದ್ಯಾಟ್. ನಿಮ್ಗೆ ಹೇಗಾದರೂ ನಿಮ್ಮ ನೋಟಿಫಿಕೇಶನ್ ಏನು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಈ ಇನ್ಫಾರ್ಮೇಷನ್ ನಿಮ್ಗೆ ಅವೈಲೇಬಲ್ ಇದ್ದೇ ಇರುತ್ತೆ. 11 ಬ್ಯಾಂಕ್ಸ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್. Scale of pay starting from 49,000 up to 85,000, including perks and prerequisites, other facilities. It may vary depending on the place, depending on the bank we are choosing, depending on the position or which kind of officer post you are applying. ಅದೆಲ್ಲದರ ಮೇಲೂ ಕೂಡ ಇದು ವೇರಿ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಬ್ರಾಡ್ ವೇ ಅಂದರೆ ಒಂದು ಅಂದಾಜಿನಲ್ಲಿ ಹೋಗಬೇಕು ಅಂತಂದರೆ 48,000 ಪ್ಲಸ್ ಇಂದ ಹಿಡಿದು ಅಪ್ ಟು 85,000 ವರೆಗೂ ವೇರಿಯಬಲ್ ಪೇ ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ 20 ಪ್ಲಸ್ ಇರಬೇಕು, 30 ಒಳಗಡೆ ಇರಬೇಕು. ಆಲ್ರೆಡಿ ಮೆನಿ ಆಫ್ ಯು ವಿಲ್ ಬಿ ಅವೇರ್ ಆಫ್ ದ್ಯಾಟ್. ನೀವು 96ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು ಅಥವಾ 2006 ಆದಮೇಲೆ ಹುಟ್ಟಿರಬಾರ್ದು. ಅಂದರೆ ಯು ಶುಡ್ ಬಿ ಬಾರ್ನ್ ಬಿಟ್ವೀನ್ ಜುಲೈ 1996 ಟು ಜುಲೈ 2006. ಅಂದರೆ 20 ವರ್ಷದ ಮೇಲ್ಪಟ್ಟಿರಬೇಕು, 30ರ ಒಳಗಡೆ ಇರಬೇಕು. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಆ್ಯಂಡ್ ಐ ಹೋಪ್ ಮೋಸ್ಟ್ ಆಫ್ ವಿಲ್ ಬಿ ಇನ್ ದ್ಯಾಟ್ ಏಜ್ ರೇಂಜ್ ಓನ್ಲಿ. ಯಾಕಂದರೆ ರೀಸೆಂಟಾಗಿ ಯಾರು ನಿಮ್ಮ ಗ್ರ್ಯಾಜುಯೇಷನ್ ಮುಗಿಸಿರ್ತೀರಿ, ಎಸ್ಪೆಷಲಿ 4 years ಆಫ್ ಗ್ರ್ಯಾಜುಯೇಷನ್, ಹಬ್ಬಬ್ಬ ಅಂದರೆ 23, 24, 25ರ ಆಸುಪಾಸಲ್ಲಿ ಇರ್ತೀರಿ. ಸೊ ಮೋಸ್ಟ್ ಆಫ್ ವಿಲ್ ಬಿ ಎಲಿಜಿಬಲ್ ಇನ್ ದ್ಯಾಟ್ ಕ್ರೈಟೇರಿಯಾ, ಐ ಬಿಲೀವ್. ಸೊ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಅಂತ ಬಂದಾಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆಬ್ಜೆಕ್ಟಿವ್ ಟೆಸ್ಟ್ ಇದೆ, ಗೊತ್ತಿದ್ದೇ ಇದೆ ಎಲ್ಲರಿಗೂ. ಏನು ಬದಲಾವಣೆ ಆಗಿದೆ, I will discuss that in detail in the next slide, but just look at this. ಏನಪ್ಪ ನಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹೇಗಿರುತ್ತೆ ಎಸ್ಬೋದು ನೋಡಿ. ವಿ ಹ್ಯಾವ್ ಗಾಟ್ 4 sections, ಮೇಜರ್ 4 sections: ಇಂಗ್ಲಿಷ್, ರೀಸನಿಂಗ್, ಆಪ್ಟಿಟ್ಯೂಡ್ ಆ್ಯಂಡ್ ಪ್ರೊಫೆಷನಲ್ ನಾಲೆಜ್. Keep in mind 25, 25, 25, 25, 100 questions, and we have 125 marks for that, and the time given is 80 minutes. My dear candidates, please understand, time given is 80 minutes. ಹಾಗೆ ನೋಡಿದ್ರೆ IBPS PO ಪ್ರಿಲಿಮ್ಸ್ ಕಂಪೇರ್ ಮಾಡಿದ್ರೆ IBPS SOದಲ್ಲಿ 20 ನಿಮಿಷ ಹೆಚ್ಚಿಗೆ ಸಿಗುತ್ತೆ. IBPS PO ಪ್ರಿಲಿಮ್ಸ್ ಅಂತ ಬಂದರೆ we have got only 3 sections: aptitude, reasoning, English, with 30, 35, 35 questions and only 60 minutes. Whereas when it comes to SO, ಸ್ಪೆಷಲಿಸ್ಟ್ ಆಫೀಸರ್ ಅಂತ ಬಂದಾಗ 80 ನಿಮಿಷ ಕೊಡ್ತಾ ಇದ್ದಾರೆ 100 ಕ್ವಶನ್ಗಳಿಗಾಗಿ. ಈ ವರ್ಷದ ಬದಲಾವಣೆ ಏನಪ್ಪಾ ಅಂದರೆ ಪ್ರೊಫೆಷನಲ್ ನಾಲೆಜನ್ನು ಹೆಚ್ಚಿಗೆ ಸೇರಿಸಿದ್ದಾರೆ. ದಿಸ್ ವಾಸ್ ನಾಟ್ ದೇರ್ ಇನ್ ದ ಪ್ರಿಲಿಮ್ಸ್ ಅರ್ಲಿಯರ್. ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪ್ರೊಫೆಷನಲ್ ನಾಲೆಜ್ ಇರಲಿಲ್ಲ, ಬಟ್ ಈ ಸತಿ ಅದು ಆ್ಯಡ್ ಆಗಿದೆ. ವಿಲ್ ಸಿ ದ್ಯಾಟ್. ಮೇನ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಮತ್ತು ಅದ್ರ ಪ್ಯಾಟರ್ನ್ ಏನು. ದ ಮೂಮೆಂಟ್ ಯು ಕ್ಲಿಯರ್ ಪ್ರಿಲಿಮ್ಸ್, ನಾನು ಯಾವಾಗಲೂ ಈ ಮಾತು ಹೇಳ್ತಾ ಇರ್ತೀನಿ, ಡೋಂಟ್ ಪ್ರಿಪೇರ್ ಫಾರ್ ಪ್ರಿಲಿಮ್ಸ್ ಅಲೋನ್, ಯುವರ್ ಏಮ್ ಶುಡ್ ಬಿ ಫಾರ್ ದ ಮೇನ್ಸ್. ಯಾಕಂದರೆ ಪ್ರಿಲಿಮ್ಸ್ ಮುಗಿದು ರಿಸಲ್ಟ್ ಬಂದ ಮೇಲೆ ತುಂಬ ಕಡಿಮೆ ಸಮಯ ನಿಮಗೆ ಮೇನ್ಸ್ ಸಿಗುತ್ತೆ. ಯು ಕೆನಾಟ್ ಪ್ರಿಪೇರ್ ಫಾರ್ ಮೇನ್ಸ್ ದೆನ್. ಯುವರ್ ಪ್ರಿಪರೇಷನ್ ಫಾರ್ ಮೇನ್ಸ್ ಶುಡ್ ಸ್ಟಾರ್ಟ್ ಹ್ಯಾಂಡ್ ಇನ್ ಹ್ಯಾಂಡ್ ಅಲಾಂಗ್ ವಿತ್ ಯುವರ್ ಪ್ರಿಲಿಮ್ಸ್. ಅಂದರೆ ನಿಮ್ಮ ಪ್ರಿಲಿಮ್ಸ್ ಜೊತೆಗೆ ನಿಮ್ಮ ಮೇನ್ಸ್ ಪ್ರಿಪರೇಷನನ್ನು ಶುರು ಮಾಡಿ. ಕೀಪ್ ಇನ್ ಮೈಂಡ್, ಮೇನ್ಸ್ ನಾಟ್ ಪ್ರಿಲಿಮ್ಸ್. ಇಫ್ ಯು ಪ್ರಿಪೇರ್ ಫಾರ್ ಮೇನ್ಸ್, ಆಟೋಮೆಟಿಕಲಿ ಯುವರ್ ಪ್ರಿಲಿಮ್ಸ್ ವಿಲ್ ಬಿ ಟೇಕನ್ ಕೇರ್. ಸೊ ಹಾಗಾಗಿ ಏನಿದೆ ಹಾಗಾದರೆ ಮೇನ್ಸಲ್ಲಿ ಏನಿದೆ ನಿಮ್ಮ ಗಮನಕ್ಕಿರಲಿ. ಕಳೆದ ಬಾರಿ ನಮ್ಮ ಮೇನ್ಸ್ ಪ್ಯಾಟರ್ನ್ ಬೇರೆ ಇತ್ತು, ಈ ವರ್ಷದ ಮೇನ್ಸ್ ಪ್ಯಾಟರ್ನ್ ಬೇರೆಯಾಗಿದೆ. ಸೊ SOದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಪ್ಯಾಟರ್ನ್ದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ತಮ್ಮ ಗಮನದಲ್ಲಿರಲಿ. ಮೈ ಡಿಯರ್ ಕ್ಯಾಂಡಿಡೇಟ್ಸ್, ಅರ್ಥ ಮಾಡ್ಕೊಳ್ಳೋಣ. ಕಳೆದ ವರ್ಷದ ಮೇನ್ಸಲ್ಲಿ ಇಂಗ್ಲಿಷ್, ರೀಸನಿಂಗ್, ಆಪ್ಟಿಟ್ಯೂಡ್ ಇರ್ತಿರ್ಲಿಲ್ಲ. ದ ಮೇನ್ಸ್ ಪ್ಯಾಟರ್ನ್ ವಾಸ್ ಪ್ಯೂರ್ಲಿ ಡಿಪೆಂಡಿಂಗ್ ಆನ್ ಓನ್ಲಿ ಪ್ರೊಫೆಷನಲ್ ನಾಲೆಜ್. ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬಂದುಬಿಟ್ಟಿದ್ದೀರಿ ಅಂತಂದ್ರೆ ನಿಮ್ಗೆ ರೀಸನಿಂಗು, ಇಂಗ್ಲೀಷು, ಆಪ್ಟಿಟ್ಯೂಡ್ ಯಾವುದೂ ಬೇಕಾಗ್ತಿರ್ಲಿಲ್ಲ, ಬರೀ ಪ್ರೊಫೆಷನಲ್ ನಾಲೆಜ್ ಮೇಲೆ ಡಿಸೈಡ್ ಮಾಡ್ತಾ ಇದ್ರು. ಆದರೆ ಈ ಸತಿ ಹಾಗಾಗ್ತಿಲ್ಲ. ಇವನ್ ಇನ್ ದ ಮೇನ್ಸ್ ಯು ಹ್ಯಾವ್ ಗಾಟ್ ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್, ಆಪ್ಟಿಟ್ಯೂಡ್ ಅಲಾಂಗ್ ವಿತ್ ಪ್ರೊಫೆಷನಲ್ ನಾಲೆಜ್. ಹೌದು, ಪ್ರೊಫೆಷನಲ್ ನಾಲೆಜ್ಗೆ ಅವರು ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದಾರೆ. 50 questions they have asked for 100 marks. Obviously the weightage has been given more for professional knowledge. ಹಾಗಾಗಿ ತಮ್ಮ ಗಮನದಲ್ಲಿರಲಿ. ಮುಂಚೆ ಎಲ್ಲ SOಗಳಲ್ಲೂ ಕೂಡ, SO ಎಕ್ಸಾಮಲ್ಲೂ ಕೂಡ ಮೇನ್ಸ್ ಅಂತಂದ್ರೆ ಓನ್ಲಿ ಪ್ರೊಫೆಷನಲ್ ನಾಲೆಜ್ ಅಷ್ಟೇ ಸೀಮಿತವಾಗಿತ್ತು. ಬಟ್ ಈ ಸತಿ ಲೈಕ್ ಎನಿ ಅದರ್ ಮೇನ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಲೈಕ್ ನೀವು SBI ಮೇನ್ಸ್ ತಗೊಳ್ರಿ, IBPS PO ಮೇನ್ಸ್ ತಗೊಳ್ರಿ, ಅಲ್ಲಿ ಹೇಗೆ ಇಂಗ್ಲಿಷ್, ರೀಸನಿಂಗ್, ಆಪ್ಟಿಟ್ಯೂಡ್ ಕಡ್ಡಾಯವಾಗಿದೆಯೋ ಇಲ್ಲಿಯೂ ಕೂಡ ಈ ಸತಿ ಆ್ಯಡ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಿಪರೇಷನ್, ಅದಕ್ಕೆ ನಾನು ಹೇಳಿದ್ದು ಮೇನ್ಸ್ ಲೆವೆಲಿಗೆ ಪ್ರಿಪೇರ್ ಮಾಡಿರಿ, ಪ್ರಿಲಿಮ್ಸ್ ಲೆವೆಲಿಗಲ್ಲ. ಇಫ್ ಯು ಪ್ರಿಪೇರ್ ಫಾರ್ ಮೇನ್ಸ್, ಆಟೋಮೆಟಿಕಲಿ ಯು ಆರ್ ಆಸ್ ಗುಡ್ ಆಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಪ್ರಿಲಿಮ್ಸ್. ಓಕೆ, ಹಾಗಾದ್ರೆ ಏನು ಪ್ಯಾಟರ್ನ್ ಚೇಂಜ್ ಆಗಿದೆ, ಮೊದಲು ಪ್ರಿಲಿಮ್ಸ್ ಅಲ್ಲಿ ಏನು ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ ನೋಡೋಣ. ಯುವರ್ IBPS SO ಪ್ರಿಲಿಮ್ಸ್ 2025 ವರ್ಸಸ್ 2026 ಏನು ಕಂಪ್ಯಾರಿಸನ್ ಮಾಡೋಣ ನೋಡೋಣ. ಕ್ವಶನ್ಸ್ ಎಷ್ಟಿತ್ತು 2025 ಅಲ್ಲಿ? 2025 ಅಲ್ಲಿ
ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ವೇರ್ 150 ಆ್ಯಂಡ್ ದ ಟೈಮ್ ಡ್ಯೂರೇಷನ್ ವಾಸ್ 120. ನೋಡ್ರಿ 150 ಕ್ವಶನ್ಸ್ಗೆ 120 ಮಿನಿಟ್ಸ್ ಕೊಟ್ಟಿದ್ರು. ಈ ವರ್ಷದ ಬದಲಾವಣೆ 100 ಕ್ವಶನ್ಸ್ಗಳು 80 ನಿಮಿಷ. ಫಾರ್ 100 ಕ್ವಶನ್ಸ್ ದೇ ಹ್ಯಾವ್ ಗಿವನ್ 80 ಮಿನಿಟ್ಸ್. ಇನ್ ಲಾಸ್ಟ್ ಇಯರ್ ಪ್ಯಾಟರ್ನ್ ಇಂಗ್ಲಿಷ್, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಮಾತ್ರ ಇತ್ತು. ಇಂಗ್ಲಿಷ್, ರೀಸನಿಂಗ್, ಆಪ್ಟಿಟ್ಯೂಡ್ ಮಾತ್ರ ಇತ್ತು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ IT, AFO, HR, ಪ್ರೊಫೆಷನಲ್ ಮಾರ್ಕೆಟಿಂಗ್ ಆಫೀಸ್ ಅಂದರೆ ಎಲ್ಲರಿಗೂ ಇತ್ತಿದ್ದು, ಕಾಮನ್. ಸೊ ಎಲ್ಲರಿಗೂ ಇತ್ತಿದ್ದು. ಆದರೆ ಈ ವರ್ಷದ ಬದಲಾವಣೆ ಏನಪ್ಪಾ ಅಂದರೆ ಪ್ರೊಫೆಷನಲ್ ನಾಲೆಜಲ್ಲಿ 25 ಕ್ವಶನ್ಸ್ ಆ್ಯಡ್ ಮಾಡಿದ್ದಾರೆ. ನೋಡ್ರಿ, ಕ್ವಶನ್ಸ್ ಕಡಿಮೆ ಆಗಿದ್ದಾವು. ಅರ್ಲಿಯರ್ ಇಂಗ್ಲಿಷ್ ಸೆಕ್ಷನ್ ಹ್ಯಾಡ್ 50 ಕ್ವಶನ್ಸ್, ನೌ ಇಟ್ ಈಸ್ 25. ಅರ್ಲಿಯರ್ ರೀಸನಿಂಗ್ 50 ಕ್ವಶನ್ಸ್ ಇತ್ತು, ಈ ಸತಿ ರೀಸನಿಂಗ್ ಅಲ್ಲಿ 25 ಕ್ವಶನ್ಸ್ ಇದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇತ್ತು ಲಾಸ್ಟ್ ಟೈಮು, ಈ ಸತಿ ಅದರಲ್ಲಿ 25 ಕ್ವಶನ್ಸ್ ಇದೆ. ಅಂದರೆ ಇವೆ ಮೂರೂ ಸೆಕ್ಷನ್ಸು ಕಡಿಮೆ ಮಾಡಿದ್ದಾರೆ ಅವರು, ಮತ್ತೆ ಒಂದು ಎಕ್ಸ್ಟ್ರಾ ಸೆಕ್ಷನ್ ಆ್ಯಡ್ ಮಾಡಿ 25 ಕ್ವಶನ್ಸ್ ಕೊಟ್ಟಿದ್ದಾರೆ. ಓವರ್ ಆಲ್ ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ಬಿನ್ ರೆಡ್ಯೂಸ್ಡ್ ಫ್ರಮ್ 150 to 100. 150 to 100. So that is the reduction in the number of questions as well as reduction in the time. 120 minutes ಗಿಂತ 80 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಮೇನ್ಸ್ ಏನು ಬದಲಾವಣೆ ಆಗಿದೆ ನೋಡೋಣ. ಹಾಗಾದರೆ IBPS PO ಮೇನ್ಸ್ ಅಲ್ಲಿ ಆಗಿರೋ ಬದಲಾವಣೆ ನಿಮ್ಮ ಗಮನಕ್ಕಿದಿರಬೇಕು. ಇನ್ ಮೇನ್ಸ್ ವಿ ಹ್ಯಾಡ್ ಓನ್ಲಿ ಪ್ರೊಫೆಷನಲ್ ನಾಲೆಜ್ ಇನ್ ಲಾಸ್ಟ್ ಟೈಮ್. ಅಂದರೆ ಬದಲಿನ ಪ್ಯಾಟರ್ನ್ ಹೇಗಿತ್ತು ಅಂತಂದರೆ ಬರೀ ಪ್ರೊಫೆಷನಲ್ ನಾಲೆಜ್ ಮೇಲೆ ಮಾತ್ರ ಕೇಳ್ತಾ ಇದ್ರು. 60 ಕ್ವಶನ್ಸ್ ಕೇಳ್ತಿದ್ರು. 60 ಕ್ವಶನ್ಸ್ ಫಾರ್ 60 ಮಾರ್ಕ್ಸ್ ಇನ್ 45 ಮಿನಿಟ್ಸ್ ಇರ್ತಾ ಇತ್ತು. ಬಟ್ ಈ ಸತಿ ಮೇಜರ್ ಚೇಂಜ್ ಆಗಿದೆ. ಆಸ್ ಐ ಆಲ್ರೆಡಿ ಡಿಸ್ಕಸ್ಡ್, ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಇಸ್ ಮಸ್ಟ್. ಇದರ ಜೊತೆಗೆ ಪ್ರೊಫೆಷನಲ್ ನಾಲೆಜ್ ಕೂಡ ಇದೆ. ಸೊ 150 ಕ್ವಶನ್ಸ್, ದಿಸ್ ಟೈಮ್ ಇಟ್ ಈಸ್ 150 ಕ್ವಶನ್ಸ್ ಇನ್ 155 ಮಿನಿಟ್ಸ್ with descriptive paper extra. So this is your mains pattern, please keep in mind. ಹಾಗಾಗಿ ಮುಂಚೆ ಪ್ರೊಫೆಷನಲ್ ನಾಲೆಜ್ ಅಷ್ಟೇ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ವಿ. ನಾನು ತುಂಬ ಜನ SO ಪ್ರಿಪೇರ್ ಮಾಡ್ತಿದ್ದ ಕ್ಯಾಂಡಿಡೇಟ್ಗಳು ನೋಡ್ತಿದ್ದೆ, ಪ್ರಿಲಿಮ್ಸ್ ಮುಗಿದು ಬಿಡ್ತಪ್ಪ ಅಂತಂದ್ರೆ ದೇ ಯೂಸ್ ಟು ಬಿ ವೆರಿ ರಿಲ್ಯಾಕ್ಸ್ಡ್. ಯಾಕಂತಂದ್ರೆ ಪ್ರೊಫೆಷನಲ್ ನಾಲೆಜ್ ಅವ್ರಿಗೆ ಗೊತ್ತಿದ್ದೇ ಇರ್ತಿತ್ತು. BSc ಅಗ್ರಿ, ಹಾರ್ಟಿಕಲ್ಚರ್ ಮಾಡಿದವ್ರಿಗೆ ಅವ್ರ ಫೀಲ್ಡ್ ಬಗ್ಗೆ ಹೇಳ್ಕೊಡೋದು ಜಾಸ್ತಿ ಬೇಕಾಗಿರೋದಿಲ್ಲ. ದೇ ವಿಲ್ ಬಿ ಅವೇರ್ ಆಫ್ ದಟ್ ಆಲ್ರೆಡಿ. ಸೊ ಲಾ ಆಫೀಸರ್ಸ್ಗೆ ಅವ್ರ ಲಾ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗಿರೋದಿಲ್ಲ, ದೇ ವಿಲ್ ಬಿ ಅವೇರ್ ಆಫ್ ದಟ್ ಆಲ್ರೆಡಿ. ಹಾಗಾಗಿ ರಿಲ್ಯಾಕ್ಸ್ ಆಗಿಬಿಡ್ತಾ ಇದ್ರು ಪ್ರಿಲಿಮ್ಸ್ ಮುಗಿದ ಮೇಲೆ. ಬಟ್ ಈ ಸತಿ ಹಾಗಾಗೋದಿಲ್ಲ. ಯುವರ್ ಪ್ರಿಪರೇಷನ್ ಶುಡ್ ಕೀಪ್ ಕಂಟಿನ್ಯೂಯಿಂಗ್ ಟಿಲ್ ಯು ಕ್ಲಿಯರ್ ಯುವರ್ ಮೇನ್ಸ್. ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್. ಸೊ ಹಾಗಾಗಿ ಇದು ಒಂದು ವಿಸ್ತಾರವಾಗಿ ನಾವು ಏನೇನು ಪ್ಯಾಟರ್ನ್ ಬದಲಾವಣೆ ಆಗಿದೆ, ಪ್ರಿಲಿಮ್ಸ್ ಅಲ್ಲಿ ಏನು ಬದಲಾವಣೆ ಆಗಿದೆ, ಮೇನ್ಸ್ ಅಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ವಿಸ್ತಾರವಾಗಿ ನೋಡಿದ್ವಿ. ಎಲಿಜಿಬಿಲಿಟಿ ಅಂತ ಬಂದಾಗ ಕ್ಯಾಂಡಿಡೇಟ್ಸ್ ಹೂ ಆರ್ ಕಮಿಂಗ್ ಫ್ರಮ್ ಕಂಪ್ಯೂಟರ್ಸ್ ಬ್ಯಾಕ್ಗ್ರೌಂಡ್, engineering computers, law, LLB, agriculture officers. When it comes to ಪ್ರೊಫೆಷನಲ್ ನಾಲೆಜ್ ಅಂದರೆ BSc ಅಗ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಅಥವಾ ಫಾರೆಸ್ಟ್ರಿ ಆಗಿರ್ಬೋದು, ಈವನ್ ದೇ ಆರ್ ಎಲಿಜಿಬಲ್ ಫಾರ್ ಸ್ಪೆಷಲಿಸ್ಟ್ ಆಫೀಸರ್ ಎಕ್ಸಾಮಿನೇಷನ್. ಆ್ಯಂಡ್ ನಾವೇನು ಗಮನದಲ್ಲಿಡಬೇಕು, ಈಗ ಅಲ್ಲಿ ನಮ್ಮ ಫೀಲ್ಡ್ ಆಫೀಸರ್ ಅಂತ ಬಂದರು ಅಂತಂದರೆ MBA ಮತ್ತು ಫಿನಾನ್ಸ್ ಮಾಡಿದವರು ಅವರೆಲ್ಲ HR ಸ್ಪೆಷಲಿಸ್ಟ್ ಆಫೀಸರ್ಗೂ ಕೂಡ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಾಗಿ ಕಂಪ್ಯೂಟರ್ಸ್ ಬ್ಯಾಕ್ಗ್ರೌಂಡಿಂದ ಇರೋರು, ಲಾ ಬ್ಯಾಕ್ಗ್ರೌಂಡಿಂದ ಇರೋರು, BSc ಅಗ್ರಿ ಬ್ಯಾಕ್ಗ್ರೌಂಡಿಂದ ಇರೋರು, ಅದ್ರ ಜೊತೆಗೆ MBA ಫಿನಾನ್ಸ್, MBA ಇನ್ HR ಇವರೆಲ್ಲರೂ ಕೂಡ ಇವಕ್ಕೆ ಅಪ್ಲೈ ಮಾಡಬಹುದು. ಸೊ ಪ್ಲೀಸ್ ಗೋ ಥ್ರೂ ನೋಟಿಫಿಕೇಶನ್ ಇನ್ ಡಿಟೇಲ್. ದಯವಿಟ್ಟು ನೋಟಿಫಿಕೇಶನನ್ನು ಸ್ವಲ್ಪ ಜಾಗೃತಿಯಿಂದ ನೋಡಿ. 21 ಜುಲೈ ಲಾಸ್ಟ್ ಡೇಟ್ ಇದೆ ಅಭ್ಯರ್ಥಿಗಳೇ ಅಪ್ಲೈ ಮಾಡೋದಕ್ಕೆ. ಸೊ ನಾನು ಹೇಳಿದ್ದೀನಿ ಆಲ್ರೆಡಿ, ನಿನ್ನೆ ಒಂದು ನೋಟಿಫಿಕೇಶನ್ ಡಿಸ್ಕಸ್ ಮಾಡಿದ್ವಿ, ಅದರಲ್ಲೂ ಹೇಳಿದ್ದೆ ನಾನು. ನಿಮ್ಗೆ ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಂತಂತಂದರೆ ಡಿಸ್ಕ್ರಿಪ್ಷನ್ದಲ್ಲಿ ನೋಡ್ಬೋದು ನೀವು. ಸೊ ಇನ್ ದ ಡಿಸ್ಕ್ರಿಪ್ಷನ್ ಯು ಕ್ಯಾನ್ ಗೆಟ್ ದ ಲಿಂಕ್ ಆಫ್ ಯೆಸ್ಟರ್ಡೇಸ್ IBPS PO ನೋಟಿಫಿಕೇಶನ್ ಡಿಸ್ಕಷನ್. ಅದು ಕೂಡ ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೊ ಅಲ್ಲಿ ಸಾಕಷ್ಟು ಮಾಹಿತಿ ನಿಮಗೆ PO ಬಗ್ಗೆ ಸಿಗುತ್ತೆ. ವಿ ಹ್ಯಾವ್ ಗಾಟ್ 6700 ವೇಕೆನ್ಸೀಸ್ ಇನ್ IBPS PO. ಅದಕ್ಕೂ ಕೂಡ ಅಪ್ಲೈ ಮಾಡಿ. ಆಲ್ ಆರ್ ಎಲಿಜಿಬಲ್ ಫಾರ್ ದ್ಯಾಟ್. ಬರೀ ನಾನು SOಗೆ ಮಾತ್ರ ಅಪ್ಲೈ ಮಾಡ್ತೀನಿ ಅಂತ ಅನ್ಕೋಬೇಡಿ. ಪ್ಲೀಸ್ ಅಪ್ಲೈ ಫಾರ್ ಎವ್ರಿಥಿಂಗ್. ವಿ ಹ್ಯಾವ್ ಹಾರ್ಡ್ಲಿ 2 days ಆರ್ ಲೆಫ್ಟ್ ಫಾರ್ SBI PO ಅಪ್ಲಿಕೇಶನ್. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದೋಸ್ ಹು ಆರ್ ಎಲಿಜಿಬಲ್, ಗ್ರ್ಯಾಜುಯೇಟ್ಸ್ ವಿತ್ ಯಾವೆಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀರಿ, ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಮಾತ್ರ ಟಾರ್ಗೆಟ್ ಮಾಡಬೇಡ್ರಿ. ಸ್ಪೆಷಲಿಸ್ಟ್ ಆಫೀಸರ್ ಎಲಿಜಿಬಲ್ ಇದ್ದವರು ಬೇರೆ ಎಲ್ಲ ಎಕ್ಸಾಮ್ಸು ಬರೀಬಹುದು. ಸೊ ಪ್ಲೀಸ್ ಫೋಕಸ್ ಆನ್ ದ್ಯಾಟ್. Your preparation has to start immediately. If at all you have not prepared, it is high time. You have to work at least 8 to 10 hours every day, my dear all. ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ ಅಂತಂದರೆ ಪ್ಲೀಸ್ ಸಿಟ್ ಟೈಟ್ ಆ್ಯಂಡ್ ಗೆಟ್ ಸಮ್ ಕ್ವಶನ್ ಪೇಪರ್ಸ್, ರಿಗರಸ್ ಆಗಿ ವರ್ಕ್ ಮಾಡಿ ಅದರ ಮೇಲೆ. ಎನಿ ಡೌಟ್ಸ್ ಗೆಟ್ ಬ್ಯಾಕ್ ಟು ಅಸ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವುದೇ ಸಮಯದಲ್ಲೂ ಕೂಡ ರೀಚ್ ಔಟ್ ಟು ಅಸ್ at time Hubli or time Dharwad. We will be there to help you out. So ಹಾಗಾಗಿ
ಸಾಕಷ್ಟು ಪ್ರಿಪ್ರೇಷನ್ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ನೀವು ಹಿಂದೆ ಬೀಳಬೇಡಿ. ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ಜಸ್ಟ್ ಚೆಕ್ ದ ವಿಡಿಯೋಸ್, ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಎನಿ ಫರ್ದರ್ ಇನ್ಫಾರ್ಮೇಷನ್ ಯು ನೀಡ್, ಗೆಟ್ ಬ್ಯಾಕ್ ಟು ಅಸ್. ಮುಂದಿನ ದಿನದಲ್ಲಿ 45 ಡೇಸಲ್ಲಿ IBPS PO ಹೇಗೆ ಪ್ರಿಪೇರ್ ಮಾಡಬೇಕು, ವಾಟ್ ಶುಡ್ ಬಿ ದ ಸ್ಟ್ರಾಟಜಿ ಫಾರ್ ದ್ಯಾಟ್ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಡಿಸ್ಕಸ್ ಮಾಡ್ತೀನಿ. ಪ್ರಾಬ್ಲಿ ಇನ್ ಅನದರ್ ಡೇ ಆರ್ ಟು ಯು ವಿಲ್ ಗೆಟ್ ದ್ಯಾಟ್ ವಿಡಿಯೋ ಆಸ್ ವೆಲ್. ಸೊ ಟಿಲ್ ದೆನ್, stay safe, take care of yourself. Thank you one and all.